ಇನ್ನು ಮೀಸಲಾತಿ ವಿಚಾರ ಯಾವುದೇ ಸರ್ಕಾರಕ್ಕಾದರೂ ಕೂಡ ಒಂದು ಸವಾಲಿನ ಕೆಲಸ. ಈಗಾಗಲೇ ಸರ್ಕಾರ ಗುತ್ತಿಗೆ ಕಾಮಗಾರಿ ಸೇರಿದಂತೆ ವಿವಿಧ ಮೀಸಲಾತಿಗಳನ್ನು ಮುಸ್ಲಿಂ ಸಮಾಜಕ್ಕೆ ನೀಡಿದೆ. ಇದರ ಜೊತೆಗೆ ಈಗ ದಲಿತರ ಒಳ ಮೀಸಲಾತಿ ಕೂಡ ಚರ್ಚೆಗೆ ಬರ್ತಾ ಇದೆ. ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ BJP ನೀಡಿದಂಥ ಒಳ ಮೀಸಲಾತಿ ವಿಚಾರದಲ್ಲೇ ಸಾಕಷ್ಟು ಚರ್ಚೆ ಆಗಿತ್ತು. ಹೀಗಾಗಿ ಈ ಒಂದು ಮೀಸಲಾತಿನ ಸರಿಯಾಗಿ ಹಂಚಿಕೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಮತ್ತೆ ಎದ್ದೇಳ್ತಾ ಇದೆ. ಇದಕ್ಕೆ ಪೂರಕವಾಗಿ ಅನೇಕ ಸಚಿವರುಗಳು ಕೂಡ ನೇರವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಒಳ ಮೀಸಲಾತಿ ಅನ್ನುವಂಥ ಬಿಸಿ ತುಪ್ಪ ಈಗ ಸರ್ಕಾರಕ್ಕೆ ಸಂಕಷ್ಟವಾಗಿ ಎದುರಾಗುವಂತ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. 4% ಮುಸ್ಲಿಂ ಕೊಡ್ತಾ ಇಲ್ಲ. ನಾವು ಬೇರೆಯವ್ರ ಹಕ್ಕನ್ನ ಯಾರ ಹಕ್ಕನ್ನು ತೆಗೆದಾಕ್ತಾ ಇಲ್ಲ. ಪಾಪ ಅವ್ರು ಬದುಕೋಬೇಕಲ್ಲ. ಮೀಸಲಾತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಒಳ ಮೀಸಲಾತಿಯದ್ದೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದೊಂದು ಸಮುದಾಯಗಳು ಒಂದೊಂದು ರೀತಿಯಲ್ಲಿ ಬೇಡಿಕೆ ಇಡ್ತಾ ಇವೆ. ಪರಿಶಿಷ್ಟ ಪಂಗಡದಲ್ಲಿ 101 ಉಪಜಾತಿಗಳಿದೆ. ಆ ಉಪಜಾತಿಗಳಿಗೆಲ್ಲ ಈಗಿರೋ 17% ಮೀಸಲಾತಿಯಲ್ಲಿ ಅವಕಾಶ ಕಲ್ಪಿಸಬೇಕಿದೆ ಅನ್ನೋದು SC ಸಮುದಾಯದ ನಾಯಕರ ಒತ್ತಡ ಆಗಿದೆ. ಕಾಂಗ್ರೆಸ್ನಲ್ಲಿ ಕಾವೇರಿದ ಒಳ ಮೀಸಲಾತಿ ಚರ್ಚೆ. ದಲಿತ ಸಚಿವರುಗಳಿಂದ ಮ್ಯಾರಥಾನ್ ಮೀಟಿಂಗ್. ಹೌದು, ಕಾಂಗ್ರೆಸ್ನಲ್ಲಿ ಇದೀಗ ಒಳ ಮೀಸಲಾತಿಯದ್ದೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಕೆಲ ದಲಿತ ನಾಯಕರು ಒತ್ತಡ ಹೇರ್ತಿದ್ದಾರೆ. ಗುರುವಾರ ಸಚಿವ HC ಮಹದೇವಪ್ಪ ನಿವಾಸದಲ್ಲಿ ಪ್ರಮುಖ ನಾಯಕರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, RB ತಿಮ್ಮಾಪುರ, ಮುನಿಯಪ್ಪ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಇವರ ಮೂಲಕ ಉದ್ದೇಶ ಏನು ಅಂದ್ರೆ, ಪರಿಶಿಷ್ಟ ಪಂಗಡದಲ್ಲಿ ಮೀಸಲಾತಿ ಸೌಲಭ್ಯವೇ ಸಿಗದೇ ಇರುವಂತ ಉಪ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಬೇಕು ಅನ್ನೋದು ಒತ್ತಾಯ ಆಗಿದೆ. ಸೋಮವಾರ ಮತ್ತೊಂದು ಸುತ್ತಿನ ಸಭೆ ನಡೆಸೋ ಸಾಧ್ಯತೆ ಇದೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರ. ವಿಧೇಯಕ ತರಲು ಸಂಪುಟ ಸಭೆಯಲ್ಲಿ ಅನುಮೋದನೆ. ಸರ್ಕಾರಿ ಕಾಮಗಾರಿಗಳಲ್ಲಿ 2 ಕೋಟಿವರೆಗೂ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. ವಿಧೇಯಕ ತರೋದಕ್ಕೆ ಸಂಪುಟ ಸಭೆಯಲ್ಲೂ ಅನುಮೋದನೆ ಸಿಕ್ಕಿದೆ. ಇದೇ ಅಧಿವೇಶನದಲ್ಲೇ ಬಿಲ್ ಮಂಡಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಮೊನ್ನೆ ಬಜೆಟ್ನಲ್ಲೂ ಘೋಷಣೆ ಮಾಡಲಾಗಿತ್ತು. DCM DK ಶಿವಕುಮಾರ್ ಮಾತನಾಡಿ, ಮುಸ್ಲಿಮರಿಗಲ್ಲ ಅಲ್ಪಸಂಖ್ಯಾತರಿಗೆ ನಾವು ಕೊಡ್ತಿರೋದು ಅಂದ್ರು. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ. ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. BJP ಅವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಓಲೈಕೆ ರಾಜಕಾರಣ ಅಂತ ಇದು ಮಾಡ್ತಾರೆ. ಅವರು ನಮ್ಮನ್ನ ನೆನೆಸ್ಕೋತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನ ಯಾರ ಹಕ್ಕನ್ನು ತೆಗೆದಾಕ್ತಾ ಇಲ್ಲ. ಬೇರೆಯವ್ರ ಹಕ್ಕನ್ನ ಅವ್ರು ಕೊಡ್ತಾ ಇದೀವಿ. ಅವ್ರಿಗೆ ಒಂದು ಪಾಪ ಅವ್ರು ಬದುಕೋಬೇಕಲ್ಲ. ಅದೇನೇ ಹೇಳಿ, SC ನಾಯಕರ ಒಳ ಮೀಸಲಾತಿಯ ಆಗ್ರಹಕ್ಕೆ ಸಿಎಂ ಸಿದ್ದರಾಮಯ್ಯ ಮಣಿತಾರ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.